ಈಗ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಬಂದು ನೋಡಿದ್ದಾರೆ. ಅದೇನಾಗಿದೆ ಅಂತೇಳಿ ತನಿಖೆ ಮಾಡಬೇಕು ಅಂತೇಳಿ ನಮ್ಮ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಬಟ್ ಈ ರೀತಿ ದೊಡ್ಡ ಮಳೆಯಲ್ಲಿ ಈ ಸಂದರ್ಭದಲ್ಲಿ ಆಗಿರೋದು ನಮಗೆಲ್ಲ ಬಹಳ ದುಃಖವನ್ನು ತಂದಿದೆ. ಇಂಥ ಘಟನೆಗಳು ಆಗಬಾರದು, ಆಗಿದೆ. ನಾವು ಇಂಥವೆಲ್ಲ ಕೂಡ ಮುಂದಕ್ಕೆ ನಾನು ನೋಡ್ದಂಗೆ ಸುಮಾರು ಟ್ರಾಫಿಕ್ಕು ಮಳೆಗಳು ಬಿದ್ದು, ಮಳೆಯಿಂದ ಕಂಪ್ಲೀಟ್ ಮರಗಳೆಲ್ಲ ಬಿದ್ದು ಬೇಕಾದಷ್ಟು ವೆಹಿಕಲ್ಗಳು ಕೂಡ ಮಧ್ಯ ಏಟಾಗಿದೆ. ಎಲ್ಲೆಲ್ಲಿ ಬ್ರಾಂಚಸ್ ಎಲ್ಲ ಈ ರೀತಿ ಇದೆ, ನಾಳೆ ಬೆಳಗ್ಗೆಯಿಂದನೇ ಆ ರೋಡ್ಗಳಲ್ಲಿ ಸ್ವಲ್ಪ ವೀಕ್ ಬ್ರಾಂಚಸ್ನೆಲ್ಲ ಕಟ್ ಮಾಡೋಕ್ಕೆಲ್ಲ ನಾನು ನಿರ್ದೇಶನವನ್ನು ಕೊಡ್ತೇನೆ. ಯಾಕೆಂದರೆ ತಿರ್ಗಾ ಮಳೆ ಈ ಥರ ಆಗ್ಬೋದು. ಮುಂಗಾರು ಮಳೆಯಲ್ಲಿ ಜಾಸ್ತಿ ಗಾಳಿಗಳು ಬರುವಂಥದ್ದು ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಮುಂಜಾಗ್ರತೆಯಿಂದ ಇವತ್ತು ಆದಂಥ ಅನುಭವದಲ್ಲಿ ಅವರಿಗೆಲ್ಲ ನಮ್ಮ ಆಫೀಸರ್ಸ್ಗಳ ಮಾರ್ಗದರ್ಶನವನ್ನು ಕೊಡ್ತೇನೆ. ಕೇರಳದಿಂದ ನಾನು ಆ ಟೀಮ್ ಹೆಡ್ ಹತ್ರ ಕೂಡ ನಾನು ಮಾತಾಡಿದೆ. ಅವರೆಲ್ಲ ಎರ್ನಾಕುಲಂನಿಂದ ಬಂದಿದ್ದಾರೆ. ಒಂದು ಸಿರ್ಜಿ ಅಂತ ಒಂದು ಹೆಣ್ಮಗಳು, ಒಂದು ಸೈಜಾ ಅಂತ, ಇನ್ನೊಂದು ಪ್ರೀತಿ ಅಂತ, 3 ಜನ ಕೇರಳದಿಂದ ಅವರು ಬಂದಂಥವ್ರ ಪೈಕಿ ಈಗ ಅವರು ಆರೋಗ್ಯಕರವಾಗಿದ್ದಾರೆ. ಸ್ಮೃತಿ ಅಂತ ಒಂದು ಹೆಣ್ಮಗಳು, ಆಕೆ ತೀರ್ಕೊಂಡಿದ್ದಾಳೆ ಈಗಾಗಲೇ ದಾಖಲೆ ಪ್ರಕಾರ. ಸೊ ಲತಾ ಅಂತ ಒಂದು, ಸ್ಮೃತಿ ಅಂತ ಒಂದು, ಇಬ್ಬರು ಕೇರಳದಿಂದ ಬಂದವರ ಪೈಕಿ ತೀರ್ಕೊಂಡಿದ್ದಾರೆ. ಇನ್ನು ಮಿಕ್ಕಿದವರು ಆರೋಗ್ಯಕರವಾಗಿದ್ದಾರೆ, ಏನು ತೊಂದರೆ ಇಲ್ಲ. 2 ಮಾತ್ರ ಕೇರಳ ಅವರು ಡೆತ್ ಆಗಿದೆ. ಮಿಕ್ಕಿದ 1 ಮಾತ್ರ ಐಡೆಂಟಿಫಿಕೇಶನ್ ಆಗ್ತಾ ಇಲ್ಲ. ಅವರೆಲ್ಲರಿಗೂ ಕೂಡ ನಾವು ತಿಳಿಸಿದ್ದೇವೆ. ಸೊ ಈಗ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಬಂದು ನೋಡಿದ್ದಾರೆ. ಅದೇನಾಗಿದೆ ಅಂತೇಳಿ ತನಿಖೆ ಮಾಡಬೇಕು ಅಂತೇಳಿ ನಮ್ಮ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಬಟ್ ಈ ರೀತಿ ದೊಡ್ಡ ಮಳೆಯಲ್ಲಿ ಈ ಸಂದರ್ಭದಲ್ಲಿ ಆಗಿರೋದು ನಮಗೆಲ್ಲ ಬಹಳ ದುಃಖವನ್ನು ತಂದಿದೆ. ಇಂಥ ಘಟನೆಗಳು ಆಗಬಾರದು, ಆಗಿದೆ. ನಾವು ಇಂಥವೆಲ್ಲ ಕೂಡ ಮುಂದಕ್ಕೆ ನಾನು ನೋಡ್ದಂಗೆ ಸುಮಾರು ಟ್ರಾಫಿಕ್ಕು ಮಳೆಗಳು ಬಿದ್ದು, ಮಳೆಯಿಂದ ಕಂಪ್ಲೀಟ್ ಮರಗಳೆಲ್ಲ ಬಿದ್ದು ಬೇಕಾದಷ್ಟು ವೆಹಿಕಲ್ಗಳು ಕೂಡ ಮಧ್ಯ ಏಟಾಗಿದೆ. ಎಲ್ಲೆಲ್ಲಿ ಬ್ರಾಂಚಸ್ ಎಲ್ಲ ಈ ರೀತಿ ಇದೆ, ನಾಳೆ ಬೆಳಗ್ಗೆಯಿಂದನೇ ಆ ರೋಡ್ಗಳಲ್ಲಿ ಸ್ವಲ್ಪ ವೀಕ್ ಬ್ರಾಂಚಸ್ನೆಲ್ಲ ಕಟ್ ಮಾಡೋಕ್ಕೆಲ್ಲ ನಾನು ನಿರ್ದೇಶನವನ್ನು ಕೊಡ್ತೇನೆ. ಯಾಕೆಂದರೆ ತಿರ್ಗಾ ಮಳೆ ಈ ಥರ ಆಗ್ಬೋದು. ಮುಂಗಾರು ಮಳೆಯಲ್ಲಿ ಜಾಸ್ತಿ ಗಾಳಿಗಳು ಬರುವಂಥದ್ದು ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಮುಂಜಾಗ್ರತೆಯಿಂದ ಇವತ್ತು ಆದಂಥ ಅನುಭವದಲ್ಲಿ ಅವರಿಗೆಲ್ಲ ನಮ್ಮ ಆಫೀಸರ್ಸ್ಗಳ ಮಾರ್ಗದರ್ಶನವನ್ನು ಕೊಡ್ತೇನೆ.